ನಮಸ್ಕಾರ. ವೃತ್ತಿಯೇ ಅವನುಸಿರು. ಹೆಸರಾಂತ ಕ್ರಿಮಿನಲ್ ಲಾಯರ್ ಅವ. ಗಂಭೀರ ಸ್ವಭಾವದವನಾದರೂ ಅಷ್ಟೇ ಸ್ನೇಹಜೀವಿ. ಶಿಸ್ತಿಗೆ ಕಣ್ಣಿಗೇರಿಸಿಕೊಂಡ ಕನ್ನಡಕ್ಕ. ಅವನಂದಕ್ಕೆ ಇನ್ನಷ್ಟು ಮೆರುಗು ನೀಡಿದರೆ ವ್ಯಾಯಾಮದಿಂದ ದಂಡಿಸಿ ಉರಿಗೊಳಿಸಿದ ದೇಹಕ್ಕೆ ಮಾರು ಹೋಗದ ಹುಡುಗಿಯರಿಲ್ಲ. ವೃತ್ತಿಗೆ ತಕ್ಕಂತೆ ತಪ್ಪಿಸ್ಥರ ತಡವರಿಕೆಯಲ್ಲೇ ಸತ್ಯ ಬಗೆಯುವ ಚಾಣಕ್ಯ ತಾರಕ ರಾಮ್ ಚಕ್ರವರ್ತಿ. ಕೂಡು ಕುಟುಂಬವೇ ಅವನ ಆಸ್ತಿ. ನ್ಯಾಯ ಕೇಳಿ ಬಂದವರಿಗೆ ಇಲ್ಲ ಎನ್ನಲಾರ. ತಪ್ಪಿದ್ದು ಉಳಿಸೆನ್ನುವವರಿಗೂ ನಿರಾಕರಿಸಲಾರ. ಕಟುಕರನ್ನು ಕಾನೂನಿನಿಂದ ರಕ್ಷಿಸಿ ತನ್ನದೇ ರೀತಿಯಲ್ಲಿ ಶಿಕ್ಷಿಸುವವ ಎಡವಿದ್ದಲ್ಲಿ. ಗುಳಿಗೆನ್ನೆಯ ಚಿಲುವೆ ಪಟಪಟಾ ಮಾತುಗಳ ಒಡತಿಯಲ್ಲದಿದ್ದರೂ ಪ್ರಬುದ್ಧ ಯೋಚನೆಯ ಗಂಭೀರ ಮೊಗದ ಸುಂದರಿ ಕ್ಷಿತಿಜಾರಾಯನ್. ವರಿಸುವ ಹುಡುಗನ ಬಗ್ಗೆ ಕನಸುಗಳು ನೂರಿದ್ದರೂ ಎಂದೂ ತೋರಗೋಡದೆ ತಂದೆ ತಾಯಿಗಾಗಿ ಬದುಕಿದವಳು. ತಂಗಿಯ ಮುದ್ದಿನ ಅಕ್ಕ, ಹೆತ್ತವರ ಕಣ್ಮಣಿ. ಬಯಸದೆ ಬೆಸದ ಬಂಧವೊಂದು ನಾಂದಿ ಹಾಡುವುದರಲ್ಲಿತ್ತೆ. ವರ್ಷಗಳ ಗುರಿಯ ತಲುಪಲು ವಿರುದ್ಧ ಮನಸ್ಥಿತಿಗಳು ಬಹುಬೇಗ ಸೆಳೆಯುತ್ತವಂತೆ. ಅದಿರಲಿ ಒಂದೇ ಗುಣ, ವಿರುದ್ಧ ಗುರಿ. ಸೀತೆಯ ವಲ್ಲಭನಾಗುವವನೇ ತಾರಕ್. ಸೀತಾವಲ್ಲಭ. ಘನ ನ್ಯಾಯಾಲಯದಲ್ಲಿ ಸಣ್ಣ ಸೂಜಿ ಬಿದ್ದ ಸಪ್ಪಳವು ಕೇಳಿಸುವಷ್ಟು ನಿಶ್ಶಬ್ದ. ಶಿಸ್ತಿನಿಂದ ತುಳುಕುತ್ತಿದೆ. ಕಲಾಪ ಶುರುವಾಗಲು ಇನ್ನು 5 ನಿಮಿಷ ಬಾಕಿ ಇರುವಾಗ ಎಲ್ಲರೂ ಕಿವಿ ನಿಮಿರಿಸಿಕೊಂಡು ಕುಳಿತಿದ್ದಾರೆ. ರಾಜ್ಯದಾದ್ಯಂತ ಬಿಸಿ ಚರ್ಚೆಗೊಳಗಾದ ಕೇಸದು. ಅದರ ಫಲಿತಾಂಶ ಎಷ್ಟೆಲ್ಲ ಮಜಲುಗಳನ್ನು ದಾಟಿ ಹೊರಬೀಳಬಹುದೆಂಬ ಕುತೂಹಲ. ಅಂದು ಕಟಕಟೆಯಲ್ಲಿ ಆರೋಪಿಯಾಗಿ ನಿಂತಿರುವುದು ರಾಜ್ಯದ ಮುಖ್ಯಮಂತ್ರಿಯ ಏಕೈಕ ಹಾಗೂ ಮುದ್ದಿನ ಮಗಳು ಇಶಿತಾ ಹೆಗ್ಡೆ. ಪಾರ್ಟಿಯೊಂದನ್ನು ಮುಗಿಸಿಕೊಂಡು ಕಂಠಮಟ್ಟ ಕುಡಿದು ಕಾರೋಡಿಸುವಾಗ ವ್ಯಕ್ತಿಯೊಬ್ಬನಿಗೆ ಗುದ್ದಿಸಿ ಅವನ ಪ್ರಾಣ ತೆಗೆದ ಆಪಾದನೆಯ ಮೇಲೆ ಕೋರ್ಟಿನ ಮೆಟ್ಟಿಲೇರಿದ್ದಾಳೆ. ಅವಳ ವಿರುದ್ಧ ದೂರು ದಾಖಲಿಸಿರುವುದು ಆ ವ್ಯಕ್ತಿಯ ಹೆಂಡತಿ. ಆತನಿಗೆ 3 ಹೆಣ್ಣು ಮಕ್ಕಳು. ಮನೆಗಾಸರೆಯಾಗಿದ್ದ ವ್ಯಕ್ತಿಯ ಸಾವಾದರೆ ಆ ಮನೆಗೆ ಯಾರು ದಿಕ್ಕು? ಮುಖ್ಯಮಂತ್ರಿಗಳ ಶಿಫಾರಸಿನಿಂದ ಆ ಕೇಸನ್ನು ಮುಚ್ಚಿ ಹಾಕುವುದು ನಿಮಿಷಗಳ ಕೆಲಸವಾಗಿತ್ತು. ಆದರೆ ಆಕೆ ತನ್ನ ಗಂಡನ ಸಾವಿಗೆ ನ್ಯಾಯ ಒದಗಿಸಲು ಗಟ್ಟಿಯಾಗಿ ಧ್ವನಿ ಎತ್ತರಿಸಿ ವಿಚಾರವನ್ನು ಕೋರ್ಟಿನವರೆಗೂ ಹೇಳಿ ತಂದಿದ್ದಾಳೆ. 1 ನಿಮಿಷವೂ ಆಚೀಚೆ ಆಗದಂತೆ ಸಮಯಕ್ಕೆ ಸರಿಯಾಗಿ ತಮ್ಮ ಜಾಗದಲ್ಲಿ ಆಸೀನರಾದರು ನ್ಯಾಯಾಧೀಶರು. ಈಗ ಮತ್ತಷ್ಟು ಬಿಸಿ ವಾತಾವರಣ ಏರ್ಪಟ್ಟಿತ್ತಲ್ಲಿ. ಕಲಾಪ ಶುರುವಾಗಿತ್ತು. ಕೋರ್ಟನ್ನು ಸರಿಪಡಿಸಿಕೊಳ್ಳುತ್ತಾ ಗತ್ತಿನಲ್ಲಿ ಎದ್ದು ನಿಂತನು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಷಬ್ ಕುಮಾರ್. ಯುವರ್ ಆನರ್, ಇಲ್ಲಿ ಆರೋಪಿಯಾಗಿ ನಿಂತಿರುವ ಈಕೆ ಇಶಿತಾ ಹೆಗ್ಡೆ. ಡಿಸ್ಕೋ, ಪಾರ್ಟಿ, ಪಬ್ ಅಂತ ಯಾವಾಗಲೂ ಮಸ್ತಿ ಮಾಡುತ್ತಾ ಮೋಜಿನಲ್ಲಿ ತೇಳುವ ಹುಡುಗಿ. ಪ್ರತಿದಿನ ಮನೆ ತಲುಪುವುದು ರಾತ್ರಿ 12 ಗಂಟೆಯ ಹೊತ್ತಿಗೆ. ಈಕೆ ಮೋಜಿಗೆ ಬಲಿಯಾಗಿರುವುದು ಒಬ್ಬ ಅಮಾಯಕ. ಕುಡಿದ ಅಮಲ್ನಲ್ಲಿ ಮಹೇಶ್ ಎಂಬಾತನಿಗೆ ಗೊತ್ತಿ ಅವನನ್ನು ಆಸ್ಪತ್ರೆಗೂ ಸೇರಿಸದೆ ಮತ್ತಿನಲ್ಲಿ ಕಾರಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಮರುದಿನ ಅದನ್ನು ಕಣ್ಣಾರೆ ಕಂಡ ಸಾಕ್ಷಿ ವಿಶ್ವನಾಥ್ ಎಂಬ ಚಾ ಅಂಗಡಿಯವನನ್ನು ಕಟಕಟೆಗೆ ಕರೆಯಲು ಅನುಮತಿ ಕೋರುತ್ತೇನೆ ಎಂದನು. ಎಲ್ಲರ ಗಮನವು ಅವನ ವಾದದಲ್ಲಿ ಸ್ಥಿರವಾಗಿತ್ತು. ಪರ್ಮಿಷನ್ ಗ್ರಾಂಟೆಡ್ ಎಂದು ಅನುಮೋದಿಸಿದ್ದರು ನ್ಯಾಯಾಧೀಶರು. ಚಹಾ ಅಂಗಡಿಯವ ಕಟಕಟೆಯಲ್ಲಿ ಬಂದು ನಿಂತನು. ಆಕ್ಸಿಡೆಂಟ್ ಆದ ಮರುದಿನ ನೀವೇನು ನೋಡಿದ್ರಿ ಅಂತ ಹೇಳ್ಬೋದಾ? ಆತನನ್ನುದ್ದೇಶಿಸಿ ಕೇಳಿದನು ರಿಷಬ್. ನನ್ನ ಹೆಸರು ವಿಶ್ವನಾಥ್ ಅಂತ. ಚಹಾ ಅಂಗಡಿ ಇಟ್ಟಿದ್ದೇನೆ. ಆ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಅಂಗಡಿಯ ಮುಂದೆ. ಆವತ್ತು ಬೆಳಿಗ್ಗೆ ಅಂಗಡಿ ತೆಗೆಯಲು ಬಂದಾಗ ಕಾರಣಚಕ್ರದಲ್ಲಿ ಸಿಲುಕಿ ಆ ವ್ಯಕ್ತಿ ರಕ್ತಸಿಕ್ತವಾಗಿ ಬಿದ್ದಿದ್ದ. ಆದರೆ ಆ ಮೇಡಮ್ಗೆ ಎಚ್ಚರವೇ ಇರಲಿಲ್ಲ. ಸ್ಟೇರಿಂಗ್ ಮೇಲೆ ತಲೆ ಹಾಕಿ ಮಲಗಿದ್ರು. ನಾನು ಕೂಡಲೇ ಪೊಲೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನಲ್ಲಿ ವಾದಿಸುವ ಅವಶ್ಯಕತೆಯೇ ಇಲ್ಲ. ಇಲ್ಲೇ ಸ್ಪಷ್ಟವಾಗಿ ತಿಳಿಯುತ್ತದೆ ಏಕೆ ಕುಡಿದು ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿದಾಳಂತ. ಅಷ್ಟೇ ಅಲ್ಲ, ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮುಗಿಸಿಕೊಂಡು ಹೋಗುವಾಗ ಇವರ ಡ್ರೈವರ್ ಎಷ್ಟೇ ಹೇಳಿದರೂ ಕೇಳದೆ ಅವನನ್ನು ಅಲ್ಲೇ ಬಿಟ್ಟು ತಾನೇ ಕಾರು ಓಡಿಸಿಕೊಂಡು ಹೋಗಿರೋದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಈಕೆಗೆ ಕಠಿಣ ಕಾರಾಗೃಹ ಶಿಕ್ಷೆಯಾಗಬೇಕೆಂದು ಕೋರಿಕೊಳ್ತೇನೆ ಯುವರ್ ಆನರ್ ಎಂದವನ ಮಾತಿನ ದಾಟಿ ಕತ್ತಿಯಷ್ಟು ಅರಿತ. ಅವನ ಮಾತುಗಳು ಸಿಲ್ಲಿರಬಹುದಲ್ಲ
ಎಂದು ಅನುಮಾನಿಸುವುದಕ್ಕೂ ಹಿಂಜರಿಯುವಷ್ಟು ಚಾಣಕ್ಯ ವಾದ ಮಂಡನೆ. ಎನಿ ಡಿಫೆನ್ಸ್ ಎಂದು ಕಿರುಕಣ್ಣಿನಲ್ಲಿ ಪರ ವಕೀಲನತ್ತ ನೋಡಿದರು ಜಡ್ಜ್. ಈಗ ಎಲ್ಲರ ಕಿವಿಗಳು ಇನ್ನಷ್ಟು ಚುರುಕಾದವು. ಕಾರಣ ವಾದ ಮಾಡಲು ಮೇಲೇಳುತ್ತಿರುವುದು ವಕೀಲ ಲೋಕದಲ್ಲಿ ಛತ್ರ ನೆನೆಸಿಕೊಂಡ ತಾರಕ್ ರಾಮ್ ಚಕ್ರವರ್ತಿ. ಸಡಿಲಗೊಂಡ ಕಪ್ಪು ಪಟ್ಟಿಯ ಕನ್ನಡಕವನ್ನು ಮೂಗಿನ ನೇರಕ್ಕೆ ಭದ್ರವಾಗಿ ಕೂರಿಸಿಕೊಳ್ಳುತ್ತಾ ಶಿಸ್ತಿನಿಂದ ಎದ್ದು ನಿಂತನು. ಕಂಗಳಲ್ಲಿ ಆತ್ಮವಿಶ್ವಾಸ ತೊನೆದಾಡುತ್ತಿದ್ದರೆ ಮುಖದಲ್ಲಿ ದೃಢ ಧೈರ್ಯ. ರಿಷಬ್ ಅಷ್ಟು ಸ್ಪಷ್ಟವಾಗಿ ಸಾಕ್ಷಿಯನ್ನು ಮುಂದುವರೆಸಿದ್ದರು. ತಾನು ಸೋಲಬಹುದೆಂಬ ಭಯದ ಲವಲವಿಷಯವೂ ಇಲ್ಲ ಆ ಕಂದು ಕಣ್ಣುಗಳಲ್ಲಿ. ಯುವರ್ ಆನರ್, ಮಿಸ್ ಮಿಶಿತಾ ಕುಡಿದು ಕಾರ್ ಡ್ರೈವ್ ಮಾಡುತ್ತಿದ್ದರು ಎಂಬುದು ನಿಜ. ಆದರೆ ಅವರೇ ಆಕ್ಸಿಡೆಂಟ್ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ಬಲವಾದ ಸಾಕ್ಷಿಗಳಿಲ್ಲ. ಈಕೆ ಆಕ್ಸಿಡೆಂಟ್ ಮಾಡಿದ್ದನ್ನು ಕಣ್ಣಾರೆ ಕಂಡವರು ಯಾರಿಲ್ಲ. ಅವನ ಕಂಚಿನ ಕಂಠ ಕೋರ್ಟಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅಬ್ಜೆಕ್ಷನ್ ಯುವರ್ ಆನರ್. ಪ್ರತಿ ಅಪರಾಧವನ್ನು ಯಾರಾದರೂ ಪ್ರತ್ಯಕ್ಷ ನೋಡಿರಲೇಬೇಕು ಎಂಬ ನಿಯಮವಿಲ್ಲ. ಅದಕ್ಕೆ ಪೂರಕವಾದ ಸಾಕ್ಷಿ ಸಿಕ್ಕರೆ ಸಾಕಲ್ವೇ? ಮತ್ತೆ ಬಂದು ಹೇಳಿದನು ರಿಷಬ್. ತುಟಿ ಕೊಂಕಿಸಿ ನಕ್ಕನು ತಾರಕ್. ನೀವು ಯಾವುದನ್ನು ಪೂರಕವಾದ ಸಾಕ್ಷಿ ಅಂತ ಹೇಳ್ತಿದ್ದೀರಿ ಅರ್ಥವಾಗ್ತಿಲ್ಲ. ಹಾಗಾದರೆ ಇವರು ಆಕ್ಸಿಡೆಂಟ್ ಮಾಡಿಲ್ಲ ಎಂಬುದಕ್ಕೆ ನಿಮ್ಮ ಬಳಿ ಬಲವಾದ ಸಾಕ್ಷಿ ಇದೆಯೇ? ಈ ಬಾರಿ ನ್ಯಾಯಾಧೀಶರು ಕೇಳಿದ್ದರು. ಖಂಡಿತ ಯುವರ್ ಆನರ್, ನಾನು ಕೆಲವು CCTVಯ ಫುಟೇಜ್ ಇಲ್ಲಿ ಪ್ರಸ್ತುತಪಡಿಸಲು ಅನುಮತಿ ಕೋರ್ತೇನೆ ಎಂದ. ಪ್ರೊಸೀಡ್. 2 ಟ್ರಾಫಿಕ್ ಸಿಗ್ನಲ್ಗಳ CCTVಯ ತುಣುಕುಗಳನ್ನು ನ್ಯಾಯಾಧೀಶರ ಮುಂದೆ ಪ್ಲೇ ಮಾಡಿದನು ತಾರಕ್. ಅವನು ಏನು ತೋರಿಸ ಹೊರಟಿದ್ದಾನೆಂದು ಎಲ್ಲರ ಕುತೂಹಲ ಕುತ್ತಿಗೆಗೆ ಬಂದು ನಿಂತಿತ್ತು. ಈ 2 ಫೋಟೇಜ್ಗಳನ್ನು ಗಮನವಿಟ್ಟು ನೋಡಿ ಯುವರ್ ಆನರ್. ಈ 2 ಸಿಗ್ನಲ್ನಲ್ಲೂ ಆಕ್ಸಿಡೆಂಟ್ ಆದ ರಾತ್ರಿ ಇಶಿತಾ ಹೆಗ್ಡೆ ಅವರು ಕಾರ್ ಪಾಸ್ ಆಗಿದೆ. ಸಾಮಾನ್ಯವಾಗಿ ಕುಡಿದು ಗಾಡಿ ಓಡಿಸುವವರು ಅಡ್ಡಾದಿಡ್ಡಿಯಾಗಿ ಓಡಿಸ್ತಾರೆ. ಆ ಮೊದಲನೇ ಫೋಟೇಜ್ನಲ್ಲಿ ಕಾರು ಅಂಕುಡೊಂಕಾಗಿಯೇ ಮುಂದೆ ಸಾಗ್ತಿದೆ. ಆದರೆ 2ನೇ ಸಿಗ್ನಲ್ ಫೋಟೇಜ್ ಗಮನಿಸಿ, ಕಾರು ನೇರವಾಗಿ ಸಾಗ್ತಿದೆ. ಇದರ ಅರ್ಥ ಆಗ ಕಾರು ಓಡಿಸ್ತಿರೋದು ಇಶಿತಾ ಅಲ್ಲ, ಯಾರೋ ಮೈ ಮೇಲೆ ಪ್ರಜ್ಞೆ ಇರುವವರೇ ಡ್ರೈವ್ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಕುಡಿದಾಗ ತಾವು ಹೇಗೆ ಗಾಡಿ ಓಡಿಸ್ತೇವೆ ಅಂತ ಸ್ವತಃ ಅವರಿಗೇ ಗೊತ್ತಿರೋದಿಲ್ಲ. ನೇರವಾಗಿ ಓಡಿಸ್ಬೋದು, ಅಡ್ಡದಿಡ್ಡಿಯಾಗಿ ಓಡಿಸ್ಬೋದು. ಮಧ್ಯೆ ಬಂದು ಆಕ್ಷೇಪಿಸಿದ ರಿಷಬ್. ಅಬ್ಜೆಕ್ಷನ್ ಓವರ್ ರೂಲ್ಡ್ ಎಂದು ತಾರಕ್ಕೆ ವಾದ ಮಾಡಲು ಅವಕಾಶ ಮಾಡಿಕೊಟ್ಟರು ಜಡ್ಜ್. ಥ್ಯಾಂಕ್ ಯು ಮೈ ಲಾರ್ಡ್ ಎಂದವ ಕೆಲವು ಕಡತಗಳನ್ನು ಕೈಗೆತ್ತಿಕೊಂಡು. ಇದು ಫಿಂಗರ್ ಪ್ರಿಂಟ್ ರಿಪೋರ್ಟ್. ಕಾರಿನ ಸ್ಟೇರಿಂಗ್ ಮೇಲೆ 3 ಫಿಂಗರ್ ಪ್ರಿಂಟ್ಸ್ ಸಿಕ್ಕಿವೆ. ಒಂದು ಇಶಿತಾ ಅವರದು, ಮತ್ತೊಂದು ಡ್ರೈವರ್. ಆದರೆ 3ನೇವನು ಯಾರು ಎಂಬುದೇ ದೊಡ್ಡ ಪ್ರಶ್ನೆ ಎನ್ನುತ್ತಾ ಅದನ್ನು ಕೋರ್ಟಿಗೆ ಹಾಜರುಪಡಿಸಿದನು. ಆದರೆ ಆ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ಕಂಡು ಹಿಡಿದಿದ್ದಾನೆ. ಯುವರ್ ಆನರ್, ಇಶಿತಾ ಅವರ ಪ್ರೇಮಿ ಸಂಜಯ್ ಅವರನ್ನು ಕಟಕಟೆಗೆ ಕರೆಯಲು ಅನುಮತಿ ಕೋರ್ತೇನೆ ಎಂದ. ಪರ್ಮಿಷನ್ ಗ್ರಾಂಟೆಡ್. ಕಟಕಟೆಯಲ್ಲಿ ಬಂದು ನಿಂತನು ಸಂಜಯ್. ಇಶಿತಾಳ ಮುಖದಲ್ಲಿ ಗೊಂದಲದ ಗೆರೆಗಳು. ಅವನನ್ನು ಅತಿಯಾಗಿ ಪ್ರೀತಿಸ್ತಾಳವಳು. ಅಸಲಿಗೆ ಅಪಘಾತವಾದ ದಿನ ಡ್ರೈವ್ ಮಾಡುವಾಗ ಅವನಿಂದ ಕರೆ ಬಂದಿತ್ತು. ಏನೋ ಮಾತನಾಡಬೇಕೆಂದು ಕೇಳಿಕೊಂಡಿದ್ದ. ರಸ್ತೆಯೊಂದರ ಬದಿಯಲ್ಲಿ ಕಾರು ನಿಲ್ಲಿಸಿ ಅವನಿಗಾಗಿ ಕಾಯುತ್ತಿದ್ದಳು. ಆದರೆ ಕುಡಿತ ಬಂಪರ್ನಲ್ಲಿ ನಿದ್ರೆ ಹತ್ತಿತ್ತು. ಮತ್ತಿನ್ನೇನು ನೆನಪಿಲ್ಲ ಅವಳಿಗೆ. ಆದರೆ ಅವನು ಕರೆ ಮಾಡಿದರ ಬಗ್ಗೆ ಇದುವರೆಗೂ ಎಲ್ಲೂ ಬಾಯಿ ಬಿಟ್ಟಿಲ್ಲ ಅವಳು. ಮಿಸ್ಟರ್ ಸಂಜಯ್, ಕೊಲೆಯಾದ ದಿನ ನೀವೆಲ್ಲಿದ್ರಿ ಕೇಳಿದನು ತಾರಕ್. ಮನೆಯಲ್ಲಿದ್ದೆ. ಓ, ಹಾಗಿದ್ರೆ ನಿಮ್ಮ ಮೊಬೈಲ್ ಮಾತ್ರ ಆಕ್ಸಿಡೆಂಟ್ ಆದ ಸ್ಪಾಟಲ್ಲಿತ್ತು. ಅವನ ಅರಿತ ಪ್ರಶ್ನೆಗೆ ಹಣೆಯ ಮೇಲೆ ಮೂಡಿದ ಬೆವರು ತೊಡೆದುಕೊಂಡನು ಸಂಜಯ್. ಏನು ಹೇಳ್ತಿದ್ದೀರಾ ನೀವು? ದನಿಯಲ್ಲಿ ನಡುಕ ನಿಚ್ಚಲ. ನೀವೀಗ ಸತ್ಯ ಹೇಳಿಲ್ಲ ಅಂದರೆ ಅದನ್ನು ನಾನೇ ಹೇಳ್ತೇನೆ. ನನಗೆ ಈಗಾಗಲೇ ವಾದ ಮಾಡಿ ಸುಸ್ತಾಗಿದೆ. ನನಗೆ ತೊಂದರೆ ಕೊಡದೆ ಇರೋ ವಿಷಯವನ್ನು ನೀವು ಹೇಳಿಬಿಟ್ರೆ ಒಳ್ಳೆಯದು ಎಂದವ. ಯುವರ್ ಆನರ್, ಆ ದಿನ ರಾತ್ರಿ ಇವರು ಆಕ್ಸಿಡೆಂಟ್ ಆದ ಸ್ಥಳದಲ್ಲಿಯೇ ಇದ್ದರು ಎಂಬುದಕ್ಕೆ ಸಾಕ್ಷಿ ಈ GPS ರಿಪೋರ್ಟ್. ಹಾಗೆ 3ನೇ ಫಿಂಗರ್ ಪ್ರಿಂಟ್ ಇವರದೇ. ಅದರ ರಿಪೋರ್ಟ್ ಇಲ್ಲಿದೆ ಎಂದು ಎಲ್ಲ ಸಾಕ್ಷ್ಯಾಧಾರಗಳ ನ್ಯಾಯಾಧೀಶರಿಗೆ ಹಸ್ತಾಂತರಿಸಿದವನು. ಇನ್ನು ಅಪರಾಧಿಗೆ ತಪ್ಪಿಸಿಕೊಳ್ಳುವ ಮಾರ್ಗಗಳೆಲ್ಲವೂ ಮುಚ್ಚಿಹೋಯಿತು. ಹೌದು, ಆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಇದರ ಬಗ್ಗೆ ಮಾತಾಡೋಣಂತ ಇಶಿತಾಗೆ ಕಾಲ್ ಮಾಡಿದ್ದೆ. ಅವಳು ಮೀಟ್ ಮಾಡಲು ಒಪ್ಪಿ ಅವಳಿರುವ ಜಾಗಕ್ಕೆ ಬರಲು ಹೇಳಿದಳು. ನಾನು ಹೋಗಿ ನೋಡಿದಾಗ ಕುಡಿದು ಪ್ರಜ್ಞೆ ಇಲ್ಲದೆ ಕಾರಿನಲ್ಲಿ ಮಲಗಿದ್ದಳು. ನನಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ. ಅವಳನ್ನು ಮನೆಗೆ ತಲುಪಿಸೋಣ ಅಂತ ನಾನೇ ಕಾರ್ ಹತ್ತಿ ಡ್ರೈವ್ ಮಾಡಿದೆ. ಆದರೆ ಕತ್ತಲೆಯಲ್ಲಿ ಬೈ ಮಿಸ್ ಆಗಿ ಆದ ಆಕ್ಸಿಡೆಂಟ್ ಅದು. ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ನನಗೆ ಏನು ಮಾಡಬೇಕಂತ ತಿಳಿಯಲಿಲ್ಲ. ಅದೊಂದು ನಿರ್ಜನ ರಸ್ತೆ. ಹೇಗೋ ಇಶಿತಾಗೂ ಪ್ರಜ್ಞೆ ಇರಲಿಲ್ಲ. ನನಗೆ ಜೈಲಿಗೆ ಹೋಗಲು ಇಷ್ಟವಿರಲಿಲ್ಲ. ಸೊ ಇಶಿತಾನ ಡ್ರೈವರ್ ಸೀಟಲ್ಲಿ ಕೂರಿಸಿ
ನಾನು ಅಲ್ಲಿಂದ ಹೊರಟು ಬಿಟ್ಟೆ ಎಂದು ತಪ್ಪೊಪ್ಪಿಕೊಂಡಿದ್ದ. ಇಶಿತಾಳ ಕಣ್ಣಲ್ಲಿ ನೀರು ತುಂಬಿತ್ತು. ತನ್ನ ಪ್ರಿಯತಮನನ್ನು ಈ ಕೇಸ್ನಲ್ಲಿ ಎಳೆಯುವುದು ಬೇಡವೆಂದು ಯಾವ ವಿಚಾರಣೆಯಲ್ಲೂ ಅವನು ಕರೆ ಮಾಡಿದ್ರ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ ಹುಡುಗಿ. ಆದರೆ ಅವನೇ ತನಗೆ ಮೋಸ ಮಾಡಿಬಿಟ್ನಲ್ಲ. ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ತೀರ್ಪು ಹೊರಡಿಸಿತು. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಘನ ನ್ಯಾಯಾಲಯವು ಅಪರಾಧಿ ಸಂಜಯ್ಗೆ ಸೆಕ್ಷನ್ 304 ಅನ್ವಯ 3 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರಿಂದ ಇಶಿತಾಳಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕೇಸ್ ಈಸ್ ಕ್ಲೋಸ್. ಮುಖ್ಯಮಂತ್ರಿಗಳ ಮಗಳು ಶಿಕ್ಷೆಯಿಂದ ಪಾರಾಗಿದ್ದಳು. ತಾನು ಕೈಗೆತ್ತಿಕೊಂಡ ಕೇಸ್ ಸೋತಿದ್ದು ಇತಿಹಾಸದಲ್ಲೇ ಇಲ್ಲವೆಂಬುದನ್ನು ಪುನಃ ಸಾಬೀತು ಮಾಡಿದನು ತಾರಕ್. ಅವನು ನ್ಯಾಯಾಲಯದ ಹೊರಾಂಗಣಕ್ಕೆ ಕಾಲಿಡುತ್ತಿದ್ದಂತೆ ಮೀಡಿಯಾದವರು ಕಿಕ್ಕಿರಿದು ಬಿಟ್ಟಿದ್ದರು. ಅವರ ಚಿತ್ರ ವಿಚಿತ್ರ ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿಂದ ನುಸುಳಿಕೊಂಡು ಬರುವಷ್ಟರಲ್ಲಿ ಸುಸ್ತಾಗಿ ಬಿಟ್ಟ ಆ ಹುಡುಗ. ಕಾರಿಗೆ ಹೊರಗೆ ಕೈಕಟ್ಟಿ ನಿಂತಿದ್ದ ರಿಷಬ್ ಗೆಳೆಯನ ನಿರೀಕ್ಷೆಯಲ್ಲಿದ್ದ. ಕಾಂಗ್ರ್ಯಾಚುಲೇಷನ್ಸ್ ಅಡ್ವೊಕೇಟ್ ಸಾಹೇಬ್ರೆ ಎಂದು ರಿಷಬ್ನ ಮಾತಿಗೆ ತಮಾಷೆಯ ನಗು ಇಬ್ಬರ ಮುಖದಲ್ಲೂ ಅದಲು ಬದಲಾಗಿತ್ತು. ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದ ಆತ್ಮೀಯ ಗೆಳೆಯರವರು. ಕೋರ್ಟಿನೊಳಗೆ ಮಾತ್ರವೇ ಅವರಿಬ್ಬರ ಜಟಾಪಟಿ. ಏನೋ ಮಗ, ಫ್ರೆಂಡ್ಸ್ ಎನ್ನುವ ಕನಿಕರವೂ ಇಲ್ಲದೆ ಸೋಲಿಸಿಬಿಟ್ಟಿಯಲ್ಲ. ನಿಂಗೆ ಇದು ಸರಿ ಎನಿಸುತ್ತಾ? ವೃತ್ತಿಗೆ ತಕ್ಕಂತೆ ವಾಕ್ಚಾತುರ್ಯ ರಿಷಬ್. ತಡೆಯಿಲ್ಲದೆ ವಟಗುಟ್ಟುವ ಮಾತುಗಾರ. ಎದುರಿರುವವರು ಸಾಕು ಸಾಕೆನ್ನುವಷ್ಟು ತಲೆ ತಿನ್ನುವ ತುಂಟ. ಗೆಲ್ಲೋದು ನಾನೇ ಅಂತ ಗೊತ್ತಿತ್ತು ಈ ಕೇಸ್ ತೆಗೆದುಕೊಂಡಿದ್ದು ನಿನ್ನ ತಪ್ಪು. ಗಂಭೀರವಾಗಿ ನುಡಿದವನ ತುಟಿಯಡಿ ಮಿಂಚಿನ ನಗು. ಜೊತೆಗೆ ಗೆಳೆಯನ ಹೊಟ್ಟೆಗೊಂದು ಪುಟ್ಟ ಪಂಚ್. ಆದರೆ ಯಾವ ಮುಖಕ್ಕೆ ಉಚಿ ಹೊಟ್ಟೆ ಹಿಡಿದುಕೊಂಡು ಚಾಕು ಚುಚ್ಚಿದಂತೆ. ಸಾಕು ಡೌ ಮಾಡಿದ್ದು ನಿಲ್ಲಿಸು ಮಾರಾಯ ಎಂದು ಬೆಳಿಗ್ಗೆಯಿಂದ ಜೇಬಿನೊಳಗೆ ಬೆಚ್ಚಗೆ ಮಲಗಿರುವ ಫೋನನ್ನು ಕೈಗೆತ್ತಿಕೊಂಡನು ತಾರಕ್. ತನ್ನಮ್ಮನಿಂದ 8 ಕರೆಗಳು. ಇಂದು ಬೇಗನೆ ಮನೆಗೆ ಬರಬೇಕೆಂದು ಮೊದಲೇ ಅಣತಿ ಹೊರಡಿಸಿದಿರಲ್ಲ, ಅದು ನೆನಪಾಗುತ್ತಲೇ ಹಣೆ ತೀಟಿಕೊಂಡು ಗೆಳೆಯನನ್ನು ಕಾರಿನೊಳಗೆ ದೂಡಿ ತಾನು ಕಾರು ಹತ್ತಿ ಕುಳಿತನು. ಏನಾಯಿತು ರಾಮ್, ವಾಶ್ರೂಮ್ಗೆ ಹೋಗಬೇಕಾಗಿತ್ತಾ? ಅಷ್ಟು ಅರ್ಜೆಂಟ್ ಇದ್ದರೆ ಕೋರ್ಟ್ನಲ್ಲಿ ಇತ್ತಲ್ಲ. ಓ, ತುಂಬ ಹೈಜಿನಿಕ್ ಅಲ್ವಾ ನೀನು? ಮನೆಗೆ ಹೋಗಬೇಕಾ? ರಿಷಬ್ನ ನಾಲಿಗೆ ಪುನಃ ಗಾಳಿ ಕಟ್ಟಿಕೊಂಡಿತ್ತು. ಗೆಳೆಯನನ್ನು ರೇಗಿಸಿ ಕೆಣಕದಿದ್ದ ರೀತಿಯಿಂದ ಅನ್ನ ಜೀರ್ಣವಾಗದ ತುಂಟನಿಗೆ. ಅವನ ಮಾತಿಗೆ ಪ್ರತ್ಯುತ್ತರಿಸದೆ ಊರಿ ನೋಟ ಬೀರಿದನಷ್ಟೇ ತಾರಕ್ ರಾಮ್. ಆದರೆ ಅವನದು ಮುಸಿ ಮುಸಿ ನಗು. ರಾಯನ್ ನಿವಾಸದಲ್ಲಂತೂ ಮುಗಿಯದ ಸಂಭ್ರಮ. ಭುವನ ಪಾದರಸದಂತೆ ಓಡಾಡುತ್ತಾ ತಯಾರಿಯಲ್ಲಿ ತೊಡಗಿದ್ದರು. ಮಗಳನ್ನು ನೋಡಲು ಗಂಡಿನ ಕಡೆಯವರು ಧಾವಿಸುತ್ತಿದ್ದಾರೆ. ಅವರ ಸ್ವಾಗತಕ್ಕೆ ಎಲ್ಲವೂ ಸಜ್ಜಾಗಿತ್ತು. ಇತ್ತ ಪ್ರಕಾಶ್ ರಾಯನ್ ಅವರು ಸಹ ನಿಮಿಷಕ್ಕೊಮ್ಮೆ ಹೊರಬಂದು ಅತಿಥಿಗಳಿಗಾಗಿ ಕಣ್ಣಾಡಿಸುತ್ತಿದ್ದರು. ಇತ್ತ ತನ್ನ ಅಕ್ಕನನ್ನು ಸಿಂಗಾರ ಮಾಡುವಲ್ಲಿ ತೊಡಗಿದ್ದಾಳೆ ಕ್ಷಮ. ಅಂದು ಮನೆಯ ತುಂಬೆಲ್ಲ ಸಡಗರದ ಗದ್ದಲ. ಬಂಗಾರದಂಚಿನ ಗಿಣಿ ಹಸಿರು ಬಣ್ಣದ ಸೀರೆ, ಕಿವಿಯಲ್ಲಿ ತೂಗುತ್ತಿರುವ ಮುತ್ತಿನ ಜುಮ್ಕೆ, ಮೂಗಿನಲ್ಲೊಂದು ಹೊಳೆಯುವ ನತ್ತು, ಹಣೆಯ ಮಧ್ಯೆ ಪುಟ್ಟ ಕಪ್ಪು ಬಿಂದಿ, ತಂಗಿಯ ಬಲವಂತಕ್ಕೆ ತುಟಿಗಳಿಗೆ ತೆಳುವಾಗಿ ಲೇಪಿಸಿರುವ ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ ಅಷ್ಟೇ ಆಕೆಯ ಅಲಂಕಾರ. ದೃಷ್ಟಿ ತಗುಲದಂತೆ ಗಲ್ಲಗಂಟಿಕೊಂಡಿರುವ ಹುಟ್ಟುಮಚ್ಚೆ. ಅಪರೂಪದ ಚೆಲುವೆ ಕ್ಷಿತಿಜ ರಾಯನ್. ಅವಳ ಕಣ್ಣುಗಳ ಗಡಿಯಾರದತ್ತ ನೆಟ್ಟು ಮುದುಡ್ತಿತ್ತು. ಅದನ್ನು ಗಮನಿಸುತ್ತಿದ್ದವಳು ಕ್ಷಮ. ಏನಾಯಿತು ಅಕ್ಕ? ಓ, ಭಾವನ ಕಡೆಯವರು ಇಷ್ಟು ಹೊತ್ತಾದರೂ ಬಂದಿಲ್ಲ ಅಂತ ಬೇಸರವ? ಚಿಂತೆ ಮಾಡಬೇಡ, ಇನ್ನೇನು ಬಂದು ಬಿಡ್ತಾರೆ. ಹೊಕ್ಕನ್ನು ಮುಚ್ಚಿ ಅಕ್ಕನ ಕಾಲೆಳೆದಳು, ನಕ್ಕಳು. ಆಗಲ್ಲ ಕ್ಷಮ, ಗಂಟೆ ಒಂದಾಯಿತು. ಇವತ್ತು ಶಾಲೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ವಾಪಸ್ ಆಗ್ತಿದೆ. ಆದರೆ ಅಮ್ಮ ಎಷ್ಟು ಕೇಳಿಕೊಂಡರೂ ಬಿಡಲಿಲ್ಲ. ಮಕ್ಕಳು ತುಂಬ ಮಿಸ್ ಮಾಡಿಕೊಳ್ಳುತ್ತವೆ. ಅಂದು ಶಾಲೆಗೆ ರಜೆ ಹಾಕಿದ್ದಕ್ಕೆ ಬೇಸರಿಸಿಕೊಳ್ಳುತ್ತಿದ್ದಾಳೆ ಹುಡುಗಿ. ಇವತ್ತು ಗಂಡಿನ ಕಡೆಯವರು ಬರ್ತಿದ್ದಾರೆ ಅಕ್ಕ. ಇವತ್ತೊಂದಿನ ಸ್ಕೂಲಿಗೆ ರಜೆ ಹಾಕಿದರೆ ಏನೂ ಆಗೋದಿಲ್ಲ. ತಮ್ಮ ಫೇವ್ರೆಟ್ ಟೀಚರನ್ನು ಇವತ್ತೊಂದಿನ ಮಿಸ್ ಮಾಡಿಕೊಳ್ಳಲಿ ಬಿಡು ಎನ್ನುತ್ತಾ ಅವಳ ಕೊರಳಿಗೆ ಒಂದೆಲೆಯ ಚಿನ್ನದ ಸರವನ್ನು ತೊಡಿಸಿದಳು ಕ್ಷಮ. ಪೂರ್ತಿ ಅಲಂಕಾರವಾದ ಬಳಿಕ ಕನ್ನಡಿಯಲ್ಲಿ ಒಮ್ಮೆ ನೋಡಿಕೊಂಡಳು. ಅಷ್ಟರಲ್ಲಿ ಒಳಬಂದ ಭುವನ ಗೊಂಬೆಯಂತೆ ಸಿದ್ಧಳಾಗಿದ್ದ ಮಗಳನ್ನು ಕಂಡು ದೃಷ್ಟಿ ನಿವಾಳಿಸಿದರು. ನಿಮ್ಮಪ್ಪ ಕಾಲ್ ಮಾಡಿದ್ರು, ಇನ್ನು 10 ನಿಮಿಷವಂತೆ ಬಂದು ಬಿಡ್ತಾರೆ ಹುಡುಗನ ಕಡೆಯವರು ಎಂದರು. ಅವಳು ಸುಮ್ಮನೆ ಹೂಗಟ್ಟಿದಳು. ಇದು 4ನೇ ಗಂಡು. ಪ್ರತಿ ಬಾರಿ ಅಲಂಕರಿಸಿಕೊಂಡು ಪ್ರದರ್ಶನದ ಗೊಂಬೆಯಂತೆ ಅವರೆದುರು ಹೋಗಿ ನಿಲ್ಲುವುದು ಆಕೆಗೆ ಹಿಡಿಸದು. ಆದರೆ ಹೆತ್ತವರ ಬಲವಂತಕ್ಕೆ ಸಹಿಸಿಕೊಂಡಿದ್ದಾಳೆ. ಅಮ್ಮ, ಹುಡುಗನ ಹೆಸರೇನೆಂದೆ? ಸಣ್ಣ ಕುತೂಹಲದಿಂದ ಕಣ್ಣು ಸನ್ನದಿ ಮಾಡಿ ಕೇಳಿದಳು. ತಾರಕ್ ರಾಮ್ ಅವನ ಹೆಸರು. ಕೇಳಿ ಕ್ಷಿತಿಜಳ ಮುಖದಲ್ಲಿ ನಾಚಿಕೆ ಪಸರಿಸಿತು.
ಗಾಳಿಯಲ್ಲಿ ತೇಲಿ ಬಂದಷ್ಟು ವೇಗವಾಗಿ ಕಾರನ್ನು ಮನೆಯ ಮುಂದೆ ನಿಲ್ಲಿಸಿದನು ತಾರಕ್. ಆ ಮನೆಯಲ್ಲಿ ಸಮಯ ನಿಷ್ಠೆಯ ಪ್ರಾಮುಖ್ಯತೆ ಏನೆಂದು ತಿಳಿದಿದೆ. ಅವನ ಅವಸರದಲ್ಲಿ ಕಾರಿಳಿದು ಮನೆಯೊಳಗೆ ಬಂದಾಗ ವಾತಾವರಣ ಬಿಸಿಯಾಗಿತ್ತು. ಯಾಕೆಂದು ಅರ್ಥವಾಗದೆ ತಲೆ ಕೆರೆದುಕೊಂಡವ ಮಾತ್ರ ರಿಷಬ್. ಮಗನ ಬರುವಿಕೆಗಾಗಿ ಗಂಭೀರವಾಗಿ ಕೂತು ಕಾಯುತ್ತಿದ್ದರು ಕೌನ್ಸಿಲರ್ ಕಸ್ತೂರಿ ಎಂದೇ ಮನೆ ಮಾತಾಗಿ ರಾಜಕೀಯದಲ್ಲಿ ಪಳಗಿರುವ ದಿಟ್ಟ ಮಹಿಳೆ. ಅವನನ್ನು ಕಾಣುತ್ತಲೇ ಅದೇ ಗಾಂಭೀರ್ಯದಿಂದ ಎದ್ದು ನಿಂತು ಅವನನ್ನೇ ದಿಟ್ಟಿಸಿದರು. ಆ ನೋಟದಲ್ಲಿ ಅವರ ಕೋಪದ ತೀವ್ರತೆಯನ್ನು ಅರಿತುಕೊಂಡಿದ್ದನು ತಾರಕ್. ಎಲ್ಲರನ್ನೂ ನೋಟ ಬದಲಾಯಿಸಿ ನೋಡಿದ ರಿಷಬ್ ಏನು ನಡೆಯುತ್ತಿದೆ ಎಂದು ಅರಿಯದೆ ತನ್ನ ಬ್ಯಾಗ್ನಿಂದ ಸ್ವೀಟ್ಸ್ ಬಾಕ್ಸ್ ಹೊರತೆಗೆದು ತಾರಕ್ನ ಅಪ್ಪ ಅಶೋಕ್ ಅವರ ಬಳಿ ಬಂದು, ಅಂಕಲ್, ಇವತ್ತು ನಿಮ್ಮ ಮಗ ಕೇಸ್ ಗೆದ್ದುಬಿಟ್ಟ, ತಗೊಳ್ಳಿ ಸ್ವೀಟ್ಸ್, ಬಾಯಿ ಸಿಹಿ ಮಾಡ್ಕೊಳ್ಳಿ ಎಂದನು. ಇಷ್ಟು ವರ್ಷಗಳಲ್ಲಿ ಗೆಳೆಯನ ಗೆಲುವನ್ನು ಸಂಭ್ರಮಿಸುತ್ತಿರುವುದು ಅದೆಷ್ಟನೆಯ ಬಾರಿಯೋ. ಅಣ್ಣ, ಸ್ವೀಟ್ ತಾರಕ್ ಅಣ್ಣ, ಗೆದ್ದಿದ್ದಕ್ಕೋ ಅಥವಾ ನೀನು ಸೋತಿದ್ದಕ್ಕೋ ಎಂದು ಕಿಸುಕ್ಕನೆ ನಕ್ಕಳು ತಾರಕ್ನ ತಂಗಿ ತನಿಷ್ಕಾ. ಅಮ್ಮನ ಚೂಪು ನೋಟ ತನ್ನತ್ತ ತಿರುಗಿದಾಗ ಆ ನಗು ತಟ್ಟನೆ ಮಾಯವಾಯಿತು. ಹೇ ತನು, ಅವನು ಗೆಲ್ಲಲಿ ಅಂತಾನೆ ನಾನು ಈ ಕೇಸ್ ತಗೊಂಡಿತ್ತು. ಪಾಪ ಗೆಳೆಯ ಅಂತ ಬಿಟ್ಟುಕೊಟ್ಟಿದ್ದೇನೆ ಅಷ್ಟೇ. ನನ್ನ ಬದಲು ಬೇರೆ ಯಾರಾದರೂ ವಾದ ಮಾಡಿದರೆ ನಿಮ್ಮಣ್ಣ ಸೋತು ಸುಣ್ಣವಾಗಿರುವ ಮುಖ ಹೊತ್ಕೊಂಡು ಮನೆಗೆ ಬರ್ತಿದ್ದ ಅಷ್ಟೇ. ಈ ಶುಡ್ ಥ್ಯಾಂಕ್ ಮೀ ಎಂದು ತನ್ನ ಸೋಲಿಗೆ ಸಮಜಾಯಿಷಿ ನೋಡುತ್ತಾ ಕಾಲರ್ ಮೇಲೇರಿಸಿದ್ದನು. ತನು ಉಕ್ಕುತ್ತಿರುವ ನಗುವನ್ನು ತುಟಿ ಕಚ್ಚಿ ಬಲವಂತದಿಂದ ತಡೆ ಹಿಡಿದು ನಿಂತಿದ್ದಳು. ನನಗೆ ಅವನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಕಣೋ, ಯಾರು ಗೆದ್ದರೂ ಒಂದೇ ಎನ್ನುತ್ತಾ ಸಿಹಿಯನ್ನು ಬಾಯಿಗಿರಿಸಿಕೊಂಡರು ಅಶೋಕ್. ಆ ಮನೆಯವರೆಲ್ಲರೂ ರಿಷಬ್ನನ್ನು ಮನೆ ಮಗನಂತೆ ಕಾಣ್ತಾರೆ. ತಾನು ಅನಾಥನೆಂಬ ಕೊರತೆ ಕಾಡದ ಹಾಗೆ ಅಕ್ಕರೆನಿಸಿದ್ದಾರೆ, ಮಮತೆ ತೋರಿದ್ದಾರೆ. ಆಂಟಿ, ತಗೊಳ್ಳಿ ಸ್ವೀಟ್ಸ್. ಈಗ ಕಸ್ತೂರಿ ಅವರ ಮುಂದೆ ಬಂದು ಹಿಡಿದ. ಆದರೆ ಅವರ ಗಂಟಾದ ಮುಖ ಸಡಿಲಾಗಿಲ್ಲ. ಮಗ ತಾವು ಹೇಳಿದ ಸಮಯಕ್ಕೆ ಬಂದಿಲ್ಲವೆಂಬ ಸಿಟ್ಟು. ಹೋಗು, ಅಲ್ಲಿ ನಿಂತಿದ್ದಾನಲ್ಲ ನಿನ್ನ ಜೀವದ ಗೆಳೆಯ, ಅವನ ಬಾಯಿಗೆ ತುಂಬು, ತಿಂದು ಖುಷಿಪಡಲಿ. ಹೆತ್ತವರ ಮಾತಿಗೆ ಕಿಂಚಿತ್ತಾದರೂ ಬೆಲೆ ಬೇಡವೇ? ನಿನ್ನೆ ರಾತ್ರಿಯೇ ಸಾರಿ ಸಾರಿ ಹೇಳಿದ್ದೇನೆ, ಇವತ್ತು ಹುಡುಗಿಯನ್ನು ನೋಡಲು ಹೋಗುವುದಿದೆ, ಬೇಗ ಬಾ ಅಂತ. ನಾವಿಷ್ಟು ಕಾಯಿಸಿದರೆ ಆ ಹುಡುಗಿಯ ಮನೆಯವರು ಏನೆಂದುಕೊಳ್ಬೋದು ಎಂಬ ಪರಿಜ್ಞಾನವಿಲ್ಲವೇ? ಇಷ್ಟು ಹೊತ್ತು ತಡೆದಿಟ್ಟಿದ್ದ ಸಿಟ್ಟನ್ನೆಲ್ಲ ಮಗನತ್ತ ವಾರೆ ನೋಟ ಬೀರಿ ಹರಿದು ಬಿಟ್ಟಿದ್ದರು. ಹಣೆ ನೀವಿಕೊಂಡ ತಾರಕ್, ಮಾಮ್, ನಾನು ಬೇಕಂತ ತಡೆ ಮಾಡಲಿಲ್ಲ. ಇಯರಿಂಗ್ ಮುಗಿಯುವುದೇ ಲೇಟ್ ಆಯಿತು. ನಾನು ಮೊದಲೇ ಹೇಳಿದ್ದೆ ಇದು ಬೇಡ, ಬೇರೆ ದಿನ ಇಟ್ಕೊಳ್ಳಿ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ತನ್ನದೇ ದಾಟಿಯಲ್ಲಿ ಹೇಳಿ ಜೇಬಿನೊಳಗೆ ಕೈ ತೋರಿಸಿ ನಿಂತನು. ಅವನ ಸ್ವಭಾವ ಮನೆಯವರಿಗೆ ತಿಳಿದದ್ದೇ. ಯಾರಿಗೂ ಬಗ್ಗುವವನಲ್ಲ, ತನ್ನ ತಪ್ಪಿಲ್ಲದೆ ಕ್ಷಮೆ ಯಾಚಿಸುವವನೂ ಅಲ್ಲ. ಪುನಃ ಅವನೊಂದಿಗೆ ವಾದ ವ್ಯರ್ಥವೆಂದರಿತು, ಸರಿ, ಇಲ್ಲಿ ನಿಂತು ಮತ್ತಷ್ಟು ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಬೇಗ ರೆಡಿಯಾಗಿ ಬಾ ಎಂದರು ತುಸು ಗಡುಸಾಗಿ. ಮತ್ತೇನು ನುಡಿಯದೆ ತನ್ನ ರೂಮಿನತ್ತ ದಾಪು ಕಾಲಿಟ್ಟವನ ಹಿಂಬಾಲಿಸಿದ ರಿಷಬ್. ಹುಡುಗಿ ನೋಡಲು ಹೋಗುವ ವಿಚಾರ ಹೇಳಿದರೆ ದಿನವೆಲ್ಲ ಕಾಲೆಳೆದು ಕಾಡುತ್ತಾನೆಂದು ಅವನಿಂದ ವಿಷಯ ಮುಚ್ಚಿಟ್ಟಿದ್ದನು ತಾರಕ್. ಈಗ ಅದನ್ನೇ ಕಾಯಕ ಮಾಡಿಕೊಂಡ ತುಂಟ. ಏನೋ ರಾಮ್, ಇದು ನಿಮಗೆ ಮದುವೆ ನನ್ನೊಂದಿಗೆ ಯಾಕೆ ಹೇಳಿಲ್ಲ? ಹೋ, ನಿಶ್ಚಿತಾರ್ಥವಾಗಿ ಮದುವೆಯಾಗಿ ಮಕ್ಕಳಾಗಿ ನಿನ್ನ ಮಕ್ಕಳ ಡೈಪರ್ ತಂದು ಕೊಡೋದಕ್ಕೆ ನನ್ನ ನೆನಪಿಸಿಕೊಳ್ತಿದ್ದೆ ಅನಿಸುತ್ತೆ ಅಲ್ವಾ ಎನ್ನುತ್ತಾ ಅಳುಮುಖ ಹೊತ್ತನು. ಅವನ ನಾಟಕವನ್ನು ನೋಡಲಾರದೆ ಹಣೆಗಟ್ಟಿಸಿಕೊಂಡನು ತಾರಕ್. ರಿಷಿ, ನಿಮಗೆ ನಿಜಕ್ಕೂ ಲಾಯರ್ ಕೆಲಸ ಸೂಟ್ ಆಗೋದಿಲ್ಲ. ಸ್ವಲ್ಪ ತುತ್ತು ತೆಪ್ಪಾಗಿರು, ನಾನು ರೆಡಿ ಆಗ್ತೇನೆ. ಮೊದಲೇ ಗರಂ ಆಗಿದ್ದಾರೆ. ಹುರಿನೋಟ ಬೀರಿ ಎಚ್ಚರಿಸಿದವನು ಬಾತ್ರೂಮ್ಗೆ ನಡೆದನು. ಅಲ್ಲಿಯವರೆಗೆ ಫೋನ್ನಲ್ಲಿ ಮುಖ ಹುದುಕಿಸಿ ಕುಳಿತನು ರಿಷಿ. ಮಿಂದು ಬಂದವನು ತಿಳಿ ಹಳದಿ ಬಣ್ಣದ ತುಂಬು ತೋಳ್ನ ಶರ್ಟ್ ಹಾಗೂ ಕಪ್ಪು ಪ್ಯಾಂಟ್ ತೊಟ್ಟು ಕನ್ನಡಿ ಎದುರು ನಿಂತನು. ವೃತ್ತಿಯಲ್ಲಿ ಎಷ್ಟೋ ಕಟ್ಟುನಿಟ್ಟೋ, ತಯಾರಾಗುವುದರಲ್ಲೂ ಅಷ್ಟೇ ಅಚ್ಚುಕಟ್ಟು. ಉದದ ನೆಲೆ ಒಂದಿಂಚು ಆಚೀಚೆ ಆದರೂ ಅವನಿಗೆ ಹಿಡಿಸದು. ಮೈಕೆ ಸಿಂಪಡಿಸಿಕೊಳ್ಳುವ ಸುಗಂಧ ದ್ರವ್ಯದಿಂದಿಡಿದು ಕೇಶರಾಶಿಗೆ ಮೆತ್ತಿಕೊಳ್ಳುವ ಹೇರ್ ಜೆಲ್ನವರೆಗೂ ಎಲ್ಲವನ್ನೂ ಹಸ್ತೆಯಿಂದ ಹಾರಿಸ್ತಾನೆ. ಶಿಸ್ತಿನ ಗೇಣಿದಾರ. ಒಪ್ಪವಾಗಿ ಕೂದಲು ಬಾಚಿಕೊಂಡು ಶರ್ಟಿನ ತೋಳನ್ನು ಎರಡಂಚಿ ಹಿಂದಕ್ಕೆ ಮಡಚಿಕೊಂಡವನು ಮತ್ತೊಮ್ಮೆ ಗಡ್ಡ ನೀವಿಕೊಳ್ಳುತ್ತಾ ಕತ್ತು ಹೊರಳಿಸಿ ತಂತಾನೆ ನೋಡಿಕೊಂಡನು. ಪರ್ಫೆಕ್ಟ್ ಎನಿಸಿದ ಮೇಲೆ ಅಲ್ಲಿಂದ ಹೊರಬಂದಿದ್ದವನು, ಫೋನ್ ನೋಡುತ್ತಾ ಕುಳಿತಿದ್ದವನು
ಗೆಳೆಯನ ಹೆಜ್ಜೆ ಸಪ್ಪಳ ಕೇಳಿ ತಲೆ ಎತ್ತಿ ನೋಡಿದಾಗ ಅದಾಗಲೇ ಅವನು ಹೊರಟು ಹೋಗಿದ್ದನು. ತಕ್ಷಣ ಫೋನನ್ನು ಜೇಬಿಗೆ ತೋರಿಸಿಕೊಂಡು ಹೊರಗೋಡಿ ಬಂದ ರಿಷಿ. ಎಲ್ಲರೂ ಅದಾಗಲೇ ತಯಾರಾಗಿ ಅವನ ಕಾಯುವಿಕೆಯಲ್ಲಿದ್ದರು. ಅವನು ಸಿದ್ಧನಾಗಿ ಬಂದ ಕೂಡಲೇ ಗಡಿಬಿಡಿಯಲ್ಲಿ ಹೊರ ನಡೆದರು ಕಸ್ತೂರಿ ಹಾಗೂ ಅಶೋಕ್ ದಂಪತಿಗಳು. ಎಲ್ಲರಿಗಿಂತ ಮುಂಚಿತವಾಗಿ ಕಾರೇರಿ ಕುಳಿತು ಬಿಟ್ಟಿದ್ದಾಳೆ ತನಿಷ್ಕಾ. ತನ್ನ ಅತ್ತಿಗೆಯನ್ನು ಕಾಣುವ ಅವಸರವೇನು? ಸರಿ ಕಣೋ, ಒಳ್ಳೆಯದಾಗಲಿ, ಹೋಗಿ ಬಾ ಎಂದು ಗೆಳೆಯನ ಬೆನ್ನಟ್ಟಿ ನಕ್ಕು ನೋಡಿದ ರಿಷಬ್. ನಿನಗಿಲ್ಲಿ ಗೆಣಸು ಕೀಳುವ ಕೆಲಸವಿದೇನು? ಅವನ ಚೂಪು ನೋಟವನ್ನು ಎದುರಿಸಲಾರದೆ ಕಣ್ತಪ್ಪಿಸಿದನು ರಿಷಿ. ಆ ಮನೆಯವರು ತನ್ನ ಬಗ್ಗೆ ತೋರುವ ಪ್ರೀತಿ ಕಾಳಜಿಗೆ ಅವನ ಅಭಾರಿ. ಆದರೆ ಅವರ ಖಾಸಗಿ ಸಂಭ್ರಮದಲ್ಲೂ ತಾನು ಹಾಜರಾಗೋದು ಅವನಿಗೆ ಆಗಾಗ ಮುಜುಗರ. ಹಾಗಲ್ಲ ಕಣೋ, ಹುಡುಗಿ ನೋಡಲು ಹೋಗುತ್ತಿರುವುದು ನಿನಗಲ್ವಾ? ಅಲ್ಲಿ ನನಗೇನು ಕೆಲಸ? ನೀ ಹೋಗಿ ಬನ್ನಿ, ಮಾತನಾಡಿಕೊಂಡು ಬನ್ನಿ. ಹೇಗೋ ಮದುವೆಯಲ್ಲಿ ಮುಂದೆ ನಿಂತು ಕೆಲಸ ಮಾಡಬೇಕಾದವನು ನಾನೇ ಅಲ್ವಾ? ಬೇಗ ಹೋಗು, ಆಂಟಿ ಕಾಯ್ತಿದ್ದಾರೆ. ಕೈಕಟ್ಟಿ ಅವನನ್ನೊಮ್ಮೆ ದುರುಗಟ್ಟಿದ ತಾರಕ್ ಅವನ ಮನಸ್ಸಿನಲ್ಲೇನೋ ನಡೆಯುತ್ತಿದೆ ಎಂದು ಅವನ ಮುಖಭಾವದಿಂದಲೇ ಬಗೆದು ಬಿಡಬಲ್ಲ. ನೋಡು ರಾಮ್, ಪ್ಲೀಸ್ ಅರ್ಥ ಮಾಡ್ಕೊ. ನಿಮ್ಮ ಫ್ಯಾಮಿಲಿ ಪ್ರತಿಯೊಂದು ವಿಚಾರದಲ್ಲೂ ನಾನು ತಲೆ ಹಾಕೋದು ಸರಿ ಕಾಣೋದಿಲ್ಲ. ನಾನು ಈ ಮನೆಗೆ ಒಳ್ಳೆಯದನ್ನೇ ಬಯಸ್ತೇನೆ. ಆದರೆ ಬೇರೆಯವರು ನೋಡುವ ದೃಷ್ಟಿಯೇ ಬೇರೆ. ಅವನ ಕಣ್ಣಲ್ಲಿ ಕಣ್ಣಿಡಲಾರದೆ ಮತ್ತೆಲ್ಲೋ ನೋಡುತ್ತಾ ಮೆತ್ತಗೆ ಒದರಿದನು. ಓ, ಬೇರೆಯವರು ಹೇಳ್ತಾರೆ ಅಂತ ಮುಂದೊಂದಿನ ನನ್ನ ಸ್ನೇಹವನ್ನು ಕಡಿದುಕೊಳ್ಳಲು ರೆಡಿ ಅನ್ನು. ಸರಿ ಬಿಡು, ನಿನ್ನಿಷ್ಟ. ನಮ್ಮ ಮನೆಯ ಸಂಭ್ರಮದಲ್ಲಿ ನೀನು ಓಡಾಡಿ ಯಾಕೆ ಸುಸ್ತು ಮಾಡಿಕೊಳ್ತೀಯ? ಅಷ್ಟಕ್ಕೂ ನಾನೇನಾಗಬೇಕು ನಿಂಗೆ ಅಲ್ವಾ? ಆಫ್ಟರ್ ಆಲ್ ಅ ಫ್ರೆಂಡ್. ನನ್ನಂಥ ಫ್ರೆಂಡ್ ನಿಂಗೆ ನೂರಾರು ಮಂದಿ ಇರ್ಬೋದು, ಪರವಾಗಿಲ್ಲ. ಮದುವೆಯಲ್ಲೂ ನೀನು ಓಡಾಡಿ ದಣಿಯೋದು ಬೇಡ. ಬಂದು ಒಂದು ವಿಶ್ ಮಾಡಿ ಊಟ ಮಾಡಿಕೊಂಡು ಹೋದರೆ ಸಾಕು. ನನಗೇನು ಬೇಸರವಿಲ್ಲ. ಅವನ ಮಾತುಗಳೇ ಹಾಗೆ, ಕಹಿಯಾದರೂ ನೇರ ನೇರ. ಎದುರಿನವರನ್ನು ಮಾತಿನಲ್ಲಿ ಕಟ್ಟಿ ಹಾಕಿ ಬಿಡುವ ಚಾಣಕ್ಯನಲ್ವೇ? ತಕ್ಷಣ ಗೆಳೆಯನ ಅಪ್ಪಿಕೊಂಡನು ರಿಷಿ. ಮೃದು ಮನಸ್ಸಿನ ಹುಡುಗನಿಗಿಂತ ಮಾತುಗಳನ್ನು ಸಹಿಸಲು ಅಸಾಧ್ಯ. ಅವನ ಪಾಲಿಗೆ ರಾಮ್ನ ಸ್ನೇಹ ಬೆಲೆ ಕಟ್ಟಲಾಗದ ಅನರ್ಥ ರತ್ನದಂತೆ. ಕಡಿದುಕೊಳ್ಳುವುದರ ಬಗ್ಗೆ ಕನಸಿನಲ್ಲೂ ಯೋಚಿಸಲಾರ. ತಮಾಷೆಗೂ ಹಾಗೆ ಅನ್ಬೇಡ ರಾಮ್. ಈ ಮನೆ ನನಗೆ ಅದೆಷ್ಟು ಪ್ರೀತಿ, ಕಾಳಜಿ, ಅಕ್ಕರೆಯನ್ನು ಕೊಟ್ಟಿದೆ. ಆ ಋಣಭಾರ ಇನ್ನೂ ನನ್ನ ಮೇಲಿದೆ. ಅದನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದು ಬೇಡವೆಂದು ಹಾಗಂದೆ. ನನಗೆ ನಿನ್ನನ್ನು ಬಿಟ್ಟರೆ ಯಾರೂ ಇದ್ದಾರೆ? ಅವನ ಕಂಗಳು ತುಂಬಿ ಬಂದವು. ತಾರಕ್ ಕರಗುವುದೆಂದರೆ ಗೆಳೆಯನ ಕಣ್ಣೀರಿಗಷ್ಟೇ. ನೋಡು ರಿಷಿ, ಈ ಮನೆಯವರೆಲ್ಲ ನಿನ್ನನ್ನು ಮಗನಂತೆ ನೋಡಿಕೊಳ್ತಿದ್ದಾರೆ. ಆದರೆ ನಿನ್ನ ಮನಸ್ಸಿನಲ್ಲಿ ನಾನು ಹೊರಗಿನವನು ಎಂಬ ಭಾವನೆ ಮೂಡಿದರೆ ಖಂಡಿತ ನಾನು ಸಹಿಸಿಕೊಳ್ಳಲಾರೆ. ನೀನು ಹುಡುಗಿಯನ್ನು ಓಕೆ ಮಾಡಿದರೆ ಮಾತ್ರ ನಾನು ಅವಳಿಗೆ ತಾಲಿ ಕಟ್ಟೋದು. ನಮ್ಮ ಸ್ನೇಹಕ್ಕೆ ಬೆಲೆ ಕೊಡೋದಾದರೆ ಈಗ ತೆಪ್ಪಗೆ ನನ್ನ ಜೊತೆ ಬಾ ಎಂದವ ಅವನನ್ನು ಎಳೆದುಕೊಂಡು ನಡೆದ. ರಿಷಿಯ ಮನಸ್ಸು ಗೆಳೆಯನ ಪ್ರೀತಿಯನ್ನು ಕಂಡು ತುಂಬಿ ಬಂತು. ಹೊರಟು ಹೈದನ ಮೃದು ಹೃದಯವನ್ನು ಹತ್ತಿರದಿಂದ ಬಲ್ಲವನು ಅವನೊಬ್ಬನೇ. ಚಕ್ರವರ್ತಿ ಕುಟುಂಬ ಹುಡುಗಿಯ ಮನೆ ತಲುಪುವಷ್ಟರಲ್ಲಿ ತುಸು ತಡವೇ ಆಗಿತ್ತು. ಆದರೂ ಬೇಸರ ತೋರದೆ ಅವರನ್ನೆಲ್ಲ ವಿನಿಮಯದಿಂದ ಬರಮಾಡಿಕೊಂಡಿದ್ದರು ಭುವನ್ ಹಾಗೂ ಪ್ರಕಾಶ್ ಕಾಲೇಜೊಂದರ ಪ್ರಾಂಶುಪಾಲರಾಗಿದ್ದರೆ ಹಿರಿಮಗಳಿಗೆ ಬ್ರೋಕರ್ ಆ ಮನೆಯ ಸಂಬಂಧವನ್ನು ತಂದಾಗ ಖುಷಿಯಿಂದಲೇ ಒಪ್ಪಿಕೊಂಡಿದ್ದರು ಅನುಕೂಲಸ್ಥರು. ಒಬ್ಬನೇ ಮಗ, ಜೊತೆಗೆ ತಮ್ಮ ಪ್ರತಿಷ್ಠೆಗೆ ತಕ್ಕ ಮನೆತನ. ಆದರೂ ಹಣಕಾಸಿನಲ್ಲಿ ತಮಗಿಂತ 2 ಪಟ್ಟು ಹೆಚ್ಚೇ ಶ್ರೀಮಂತರು. ರೂಮಿನ ಕಿಟಕಿಯಿಂದಲೇ ಹುಡುಗನನ್ನು ಇಣಿಕಿ ನೋಡುತ್ತಿದ್ದಳು ಕ್ಷಮ. ಆದರೆ ಅಷ್ಟೇನು ಬಾಲಿಶವಾಗಿ ಕುತೂಹಲ ತೋರುತ್ತಿಲ್ಲವಲ್ಲ ಕ್ಷಿತಿಜ? ಹೇಗೋ ಕೆಲ ಹೊತ್ತಿನಲ್ಲಿ ಅವನ ಮುಂದೆ ಹೋಗಬೇಕಲ್ಲ. ಅಕ್ಕ, ಇಬ್ಬರು ಹುಡುಗರು ಬಂದಿದ್ದಾರೆ ಕಡೆ. ಅವರಲ್ಲಿ ಮದುವೆ ಗಂಡು ಯಾರು? ತಾರಕ್ನ ಜೊತೆ ರಿಷಿಯನ್ನು ಕಂಡು ಗೊಂದಲಗೊಂಡಿದ್ದಳು ಕ್ಷಮ. ಗೊತ್ತಾಗುತ್ತೆ ಬಿಡು, ಯಾಕಷ್ಟು ಅವಸರ? ಅವರೆಲ್ಲೂ ಓಡಿ ಹೋಗುವುದಿಲ್ಲ ಕ್ಷಮ. ನನಗಿಂತ ನೀನೇ ಹೆಚ್ಚು ಟೆನ್ಷನ್ ಮಾಡಿಕೊಂಡಿರುವಾಗಿದೆ. ತನ್ನಗೆ ನುಡಿಯುತ್ತಾ ಸಡಿಲಗೊಂಡಿದ್ದ ಕಿವಿಯೋಲೆಯನ್ನು ಭದ್ರಪಡಿಸಿಕೊಂಡಳು ಕ್ಷಿತಿಜ. ಕೆಲವೊಮ್ಮೆ ತನ್ನಕ್ಕನ ಸ್ವಭಾವ ಅಚ್ಚರಿ ಎನಿಸಿಬಿಡುತ್ತದೆ ಹುಡುಗಿಗೆ. ತನ್ನನ್ನು ನೋಡಲು ಗಂಡಿನ ಕಡೆಯವರು ಬಂದಿದ್ದಾರೆ. ಹುಡುಗನ ಬಗ್ಗೆ ತಿಳಿಯುವ ಕಾತುರ ಬೇಡವೇ? ನಿನಗೆ ನಿನ್ನ ಗಂಡನನ್ನು ನೋಡುವ ಅವಸರವಿಲ್ಲದಿರ್ಬೋದು, ಆದರೆ ನಾನು ನನ್ನ ಭಾವನನ್ನು ನೋಡಲೇಬೇಕು ಕಣೆ ಎಂದು ಮತ್ತೊಮ್ಮೆ ಇಮ್ಮಡಿ ಎತ್ತಿ ಕತ್ತೇರಿಸಿ ಹೊರಗಿಣಿಕಿದಳು. ಅಷ್ಟರಲ್ಲಿ ಮಗಳನ್ನು ಕರೆದೊಯ್ಯಲು ಹೊಲ ಬಂದರು ಭುವನ. ಅಮ್ಮ, ಆ ಇಬ್ಬರಲ್ಲಿ ಮದುವೆ ಹುಡುಗ ಯಾರು? ಅವಳು ಕೇಳುವಷ್ಟರಲ್ಲಿ ಮಗಳ ಮುಡಿಯಲ್ಲಿ ಹೂ ಇಲ್ಲದಿರುವುದನ್ನು ಗಮನಿಸಿದರು ಭುವನ. ಕ್ಷಮ, ಹೂ ಮುಡಿಸಬಾರ್ದಿತ್ತಾ ಅವರೆಂದಾಗ ಅಲ್ಲಿಯೇ ಇರಿಸಿದ್ದ ತಾಜಾ ಮಲ್ಲಿಗೆಯ ದಂಡೆಯನ್ನು ಅಕ್ಕನಿಗೆ ಮುಡಿಸಲು ಮುಂದಾದಳು ಕ್ಷಮ.
ಅಲ್ಲಿ ನಿಮ್ಮ ಅಪ್ಪನ ಜೊತೆ ಮಾತನಾಡ್ತಿದ್ದಾನಲ್ಲ, ಅವನೇ ಮದುವೆ ಹುಡುಗ. ಭುವನ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಿದಾಗ ಒಮ್ಮೆ ಕತ್ತೆತ್ತಿ ನೋಡಿದಳು ಕ್ಷಿತಿಜ. ಕಿಟಕಿಯ ಕಿಂಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿತ್ತವನ ಮುಖ. ಅವಳ ಮೊಗದಲ್ಲಿ ಸುಂದರ ನಗೆಯೊಂದು ಮೂಡಿತ್ತು. ಅವಳಿಗೆ ಹೂವು ಮುಡಿಸಿ ಕ್ಷಮ ಕಿಟಕಿಯತ್ತ ಕಣ್ಣಾಡಿಸುವಷ್ಟರಲ್ಲಿ ಪ್ರಕಾಶ್ರನ್ನು ಋಷಿ ಮಾತಿಗೆಳೆದಿದ್ದನು. ಅವನನ್ನೇ ಮದುವೆ ಗಂಡೆಂದು ತಪ್ಪರ್ಥ ಮಾಡಿಕೊಂಡಳು ಹುಡುಗಿ. ಸರಿ ಕ್ಷಿತಿಜ, ಹೋಗು, ಅವರಿಗೆ ಜ್ಯೂಸ್ ಕೊಡು ಎಂದು ಟ್ರೇ ಮಗಳ ಕೈಗಿತ್ತು ಅವಳನ್ನು ಮುಂದೆ ಬಿಟ್ಟರು. ಹುಡುಗಿಯ ಹೃದಯ ವೇಗ ಲಘುವಾಗಿ ಕಂಪಿಸಹತ್ತಿತ್ತು. ಗಟ್ಟಿಯಾಗಿ ಟ್ರೇ ಹಿಡಿದು ಎಲ್ಲರಿಗೂ ಜ್ಯೂಸ್ ಕೊಟ್ಟಳು. ಅವನೆದುರು ಬಂದಾಗ ಮೆಲ್ಲಗೆ ಕತ್ತೆತ್ತಿ ಅವನನ್ನೊಮ್ಮೆ ನೋಡಿದಳು. ಅದೇ ಸಮಯಕ್ಕೆ ಅವನ ಮೊಗದಲ್ಲೊಂದು ಸೌಜನ್ಯ ನಗು ಮಿನುಗಿತ್ತು. ಮೊದಲ ನೋಟದಲ್ಲೇ ಅವನಿಗೆ ಹಿಡಿಸಿದ್ದಳು ಕ್ಷಿತಿಜ. ಮದುವೆಯಾಗುವ ಹೆಣ್ಣಿನ ಬಗ್ಗೆ ಹೆಚ್ಚೇನು ನಿರೀಕ್ಷೆಗಳಿರಲಿಲ್ಲ ಅವನಿಗೆ. ಹಾಗಾಗಿ ಅವಳಲ್ಲಿ ಕೊರತೆ ಹುಡುಕುವ ಕೆಲಸಕ್ಕೆ ಕೈ ಹಾಕಲಿಲ್ಲ ಹುಡುಗ. ಇವಳೆ ನಮ್ಮ ಮೊದಲನೇ ಮಗಳು ಕ್ಷಿತಿಜ. ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಾಳೆ ಎಂದು ಮಗಳನ್ನು ಪರಿಚಯಿಸಿಕೊಟ್ಟಿದ್ದರು ಪ್ರಕಾಶ್. ಕಸ್ತೂರಿ ಅವಳನ್ನು ಫೋಟೋ ನೋಡಿಯೇ ಮೆಚ್ಚಿಕೊಂಡಿದ್ದರು. ನೇರವಾಗಿ ಮತ್ತು ಸುಂದರವಾಗಿದ್ದಾಳೆ. ಎಲ್ಲರಿಗೂ ಹಿಡಿಸಿದ್ದಳು ಕ್ಷಿತಿಜ. ಆದರೆ ಒಳಗೊಳಗೆ ಗೊಣಗುತ್ತಾ ನಿಂತವಳು ಮಾತ್ರ ಕ್ಷಮ. ನನ್ನ ಅಕ್ಕನಿಗೂ ಈ ಹುಡುಗನಿಗೂ ಎಲ್ಲಿಂದಲೂ ಮ್ಯಾಚ್ ಆಗ್ತಾ ಇಲ್ಲ. ಅವನ್ ನೋಡಿದರೆ ಲಂಬು ಥರ ಇದ್ದಾನೆ. ಹಣೆಗೆ ಕುಂಕುಮ ಹಚ್ಚಬೇಕು ಅಂದರೂ ಸ್ಟೂಲ್ ಮೇಲೆ ನಿಲ್ಲಬೇಕು. ಕಲರ್ ಕೂಡ ಮ್ಯಾಚ್ ಆಗೋದಿಲ್ಲ ಎಂದು ದುರುಗುಡುತ್ತಾ ಋಷಿಯನ್ನೇ ನೋಡುವಾಗ ಅವನ ನೋಟವು ಅವಳತ್ತ ತಿರುಗಿತು. ಏನು ಎಂಬಂತೆ ಹುಬ್ಬು ಕುಣಿಸಿದನು. ಗಲಿಬಿಲಿಗೊಂಡವಳು ತಟ್ಟನೆ ನೋಟ ಬದಲಾಯಿಸಿ ನಿಂತು ಬಿಟ್ಟಳು. ಅವನಿಗೆ ನಗು ಬಂದು ಬಿಟ್ಟಿತ್ತು. ಅಷ್ಟರಲ್ಲಿ ಅವಳನ್ನು ಅಡುಗೆಗೆ ಸಹಾಯ ಮಾಡಲು ಒಳಕರೆದೊಯ್ದು ಬಿಟ್ಟರು ಭುವನ. ಹುಡುಗಿ ಇಷ್ಟವಾದ್ಲಾ? ಗೆಳೆಯನ ಕಿವಿಯಲ್ಲಿ ಮೆಲ್ಲಗೆ ಉಸಿರಿದ್ದನು ತಾರಕ್. ಆ ಕಳ್ಳ ಬಿಟ್ಟರೆ ಈಗಲೇ ಮದುವೆಯಾಗಿ ಫಸ್ಟ್ ನೈಟ್ ಮಾಡಿಕೊಳ್ಳುವ ಆಗಿದ್ಯಾ? ನನ್ನ ಹತ್ತಿರ ಶಾಸ್ತ್ರಕ್ಕೆ ಕೇಳ್ತಿದ್ದೇನು? ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಕಣೋ, ನಿಂಗೆ ಪರ್ಫೆಕ್ಟ್ ಜೋಡಿ ಎಂದ. ಅವನ ಸೊಂಟಕ್ಕೆ ಗಿಲ್ಲಿ ಸುಮ್ಮನಾದನು ರಾಮ್. ಒಂದಷ್ಟು ಸಹಜ ಮಾತುಕತೆ. ಆಗಾಗ ಅವನ ಕಣ್ಣುಗಳು ಕ್ಷಿತಿಜಾಲನ್ನು ಸವರುತ್ತಿದ್ದವು. ಅದನ್ನು ಗಮನಿಸುತ್ತಿದ್ದ ಪ್ರಕಾಶ್ ಅವರಿಗೂ ಕೆಲ ಹೊತ್ತು ಏಕಾಂತವಾಗಿ ಮಾತನಾಡಲು ಟ್ಯಾರಿಸ್ಗೆ ಕಳಿಸಿದರು. ಅವಳು ಏನು ಮಾತನಾಡುವುದೆಂದು ತೋಚದೆ ಮೌನವಾಗಿಯೇ ನಿಂತು ಬಿಟ್ಟಿದ್ದಳು. ಅವನೇ ಮೌನ ಮುರಿಯುವಲ್ಲಿ ಮೊದಲಿಗನಾದ. ನಿಮ್ಮ ತಂದೆ ಪ್ರಿನ್ಸಿಪಲ್ ಅಲ್ವಾ? ಹಾಗೆ ನೋಡಿದರೆ ನೀವು ಅವರಿಗಿಂತ ಒಳ್ಳೆಯ ಪೊಸಿಷನ್ನಲ್ಲಿ ಇರ್ಬೋದಿತ್ತು. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ಯಾಕೆ? ಹುಬ್ಬು ಬೆಸೆದು ಕೇಳಿದವನ ಮೊದಲ ಪ್ರಶ್ನೆಗೆ ಅವನನ್ನೇ ಕಣ್ಣಾಡಿಸದೆ ನೋಡಿದಳು ಕ್ಷಿತಿಜ. ನನಗೆ ಮಕ್ಕಳಿಗೆ ಪಾಠ ಮಾಡೋದಂದರೆ ತುಂಬ ಇಷ್ಟ. ತಂದೆ ತಾಯಿಯ ವೃತ್ತಿಗಿಂತ ಮಕ್ಕಳು ದೊಡ್ಡ ಹುದ್ದೆಯಲ್ಲಿರಬೇಕು ಎಂದುಕೊಳ್ಳುವುದು ತಪ್ಪು. ಎಲ್ಲರಿಗೂ ಅವರ ವೃತ್ತಿಯನ್ನು ಆರಿಸುವ ಸ್ವಾತಂತ್ರ್ಯವಿರುತ್ತದೆ. ನೀವು ಲಾಯರ್ ಅಂತ ನಿಮ್ಮ ಮಕ್ಕಳು ಲಾಯರ್ ಆಗಬೇಕು ಎನ್ನುವ ನಿಯಮವಿಲ್ಲ. ಕೊನೆಯಲ್ಲಿ ತಾನಂದ ಮಾತಿನ ನೆನಪಾಗಿ ತಕ್ಷಣ ನಾಲಿಗೆ ಕಚ್ಚಿಕೊಂಡಳು ಹುಡುಗಿ. ಅವನ ಮುಖದಲ್ಲಿ ಕಂಡು ಕಾಣದ ತಿಳಿನಗೆ. ಓ, ಹಾಗಿದ್ರೆ ನಮ್ಮ ಮಕ್ಕಳನ್ನು ಏನು ಮಾಡಬೇಕೆಂದಿದ್ದೀರಾ? ಅವು ನೇರವಾಗಿ ಕೇಳಿದಾಗ ತಬ್ಬಿಬ್ಬುಗೊಂಡಳು. ಮಾತು ಮರೆಸುವ ಸಲುವಾಗಿ ನೀವು ನೋಡಲು ಬಂದಿರುವ ಹುಡುಗಿಯರಲ್ಲಿ ನಾನು ಎಷ್ಟನೆಯವಳು ಎಂದು ಮುಂಗುರುಳನ್ನು ಹಿಂದಕ್ಕೆ ಸರಿಸುತ್ತಾ ಕೇಳಿದಳು. 50 ಜನ ಹುಡುಗಿಯರು ರಿಜೆಕ್ಟ್ ಮಾಡಿದ ಮೇಲೆ ಕೊನೆಗೆ ನಿಮ್ಮ ಬಳಿ ಬಂದಿರುವ ಸ್ಕ್ರ್ಯಾಪ್ ಪೀಸ್ ಥರ ಕಾಣಿಸ್ತಿದ್ದೀನಾ ನಿಮ್ಮ ಕಣ್ಣಿಗೆ? ಕೈಕಟ್ಟಿ ನುಡಿದವನ ಮೊಗದಲ್ಲಿ ಒಂದಿನಿತೂ ನಗುವಿಲ್ಲ. ಪ್ರತಿ ಮಾತಿಗೂ ಅವನ ತಿರುಗುತ್ತರವನ್ನು ಕೇಳಿ ಸುಸ್ತಾಗಿ ಬಿಟ್ಟಳು ಕ್ಷಿತಿಜ. ತಾನು ಲಾಯರ್ ಎಂದು ಎಲ್ಲೂ ಸಾಬೀತುಪಡಿಸಿದ್ದಾನಲ್ಲ? ಇಲ್ಲ, ಹಾಗೇನಿಲ್ಲ. ಹುಡುಗರು ಒಂದೇ ಬಾರಿಗೆ ಒಪ್ಪಿಕೊಳ್ಳುವುದಿಲ್ಲ ಅಲ್ವಾ? ಹೌದು, ಮದುವೆ ಒಂದೇ ಸಲ ಆಗುವುದು. ಹುಡುಗಿಯರ ಗುಣವನ್ನು ಅಳೆದು ತೂಗಲೇಬೇಕು. ನನಗೆ ನೇರವಾದಿಗಳು,
ಅಂದರೆ ಇಷ್ಟ. ಏನೇ ಇದ್ದರೂ ನೇರವಾಗಿ ಹೇಳಿ ಎಂದ. ಅವನ ಕಣ್ಣಲ್ಲಿ ನೋಟ ಬೆರೆಸಲಿಲ್ಲ ಹುಡುಗಿ. ಅಂದರೆ ಈ ಜಡಿಗಿಂತ ಫ್ರೀ ಏಡ್ಸ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಎಂದವನನ್ನೇ ತಲೆ ಎತ್ತಿ ದಿಟ್ಟಿಸಿದಳು. ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಹೀಗೆ ತಮಗೆ ಅನಿಸಿದ್ದನ್ನು ನೇರ ಹೇಳುವವರು ಅಂದರೆ ನನಗಿಷ್ಟ. ಈಗ ಅವನ ಮುಖದಲ್ಲಿ ಪುಟ್ಟ ನಗು ಅರಳಿತು. ಅದೇನನ್ನು ಯೋಚಿಸಿದವಳು. ಸರಿ, ಹಾಗಾದರೆ ಕೇಳಿ. ನನಗೂ ವರದಕ್ಷಿಣೆ ತೆಗೆದುಕೊಳ್ಳೋರಂದರೆ ಇಷ್ಟವಿಲ್ಲ. ಮದುವೆ ಅಂದರೆ ಬಿಸ್ನೆಸ್ ಅಲ್ಲ ಅಲ್ವಾ? ಹೆಣ್ಣು ಹುಟ್ಟಿದ ಮನೆಯನ್ನು ತೊರೆದು ಇಡೀ ಜೀವನವನ್ನು ಗಂಡನ ಮನೆಗೆ ಮೀಸಲಿಟ್ಟು ದುಡಿಯುತ್ತಾಳೆ. ಹೀಗಿರುವಾಗ ಮದುವೆ ನೆಪದಲ್ಲಿ ಅವಳ ಹೆತ್ತವರಿಂದ ಹಣ ವಸೂಲಿ ಮಾಡೋದು ಯಾವ ನ್ಯಾಯ? ನೀವು ವರದಕ್ಷಿಣೆ ತೆಗೆದುಕೊಳ್ಳೋದಾದರೆ ನನಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ. ಈ ಹಿಂದೆ ಬಂದಿದ್ದ 3 ಗಂಡುಗಳನ್ನು ಇದೇ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದೇನೆ ಎಂದಳು. ಅವಳ ಮಾತುಗಳನ್ನು ಆಸ್ಥೆಯಿಂದ ಕೇಳಿಸಿಕೊಂಡವನು ತುಸು ಗಂಭೀರವಾಗಿ, ನಾನೊಬ್ಬ ಲಾಯರ್. ವರದಕ್ಷಿಣೆ ತೆಗೆದುಕೊಳ್ಳೋದು ತಪ್ಪು ಅಂತ ಗೊತ್ತಿದೆ. ವರದಕ್ಷಿಣೆ ಕೊಡುವಷ್ಟು ನೀವು ಶಕ್ತರಾಗಿದ್ದರೂ ವರದಕ್ಷಿಣೆ ತೆಗೆದುಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ಯು ಡೋಂಟ್ ವರಿ ಎಂದು ಅಲ್ಲಿಂದ ಹೊರಟವನು ಮತ್ತೆ ನಿಂತು ಪುನಃ ಅವಳತ್ತ ತಿರುಗಿ, ಹಾಗಾದರೆ ಈ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ಬೋದಲ್ವಾ ಎಂದ. ಅವಳು ನಸುನಗುತ್ತಾ ಒಪ್ಪಿಗೆ ಸೂಚಿಸಿದ್ದಳು. ಧನ್ಯವಾದಗಳು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಇದು ಮುಂದುವರಿಯುತ್ತದೆ.